ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿಯಿಂದ ತಿರುಮಲಕ್ಕೆ ಪಾದಯಾತ್ರೆ ಮಾಡುವವರಿಗೆ ತಿಂಡಿ ಭೋಜನ ವ್ಯವಸ್ಥೆ ಕಲ್ಪಿಸಿದ ದಾನಿಗಳು. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಕಳೆದ ಶನಿವಾರದಂದು ಚಿಂತಾಮಣಿಯಿಂದ ತಿರುಪತಿ ತಿರುಮಲೆಗೆ ಸಾಮೂಹಿಕ ಪಾದಯಾತ್ರೆಯಲ್ಲಿ ತೆರಳಿದ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಭೋಜನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಭಾನುವಾರದಂದು ಬೆಳಗಿನ ಉಪಹಾರವನ್ನು ಶ್ರೀಮತಿ ಕೆ ರೂಪಾ ಮತ್ತು ಎನ್ ನವೀನ್ ಕುಮಾರ್ ಅವರು ಮತ್ತು ಕನಂಪಲ್ಲಿ ಅನಸೂಯಮ್ಮ ಮತ್ತು ವೆಂಕಟರೆಡ್ಡಿ ಅವರು ಎಲ್ಲ ಯಾತ್ರಾರ್ಥಿಗಳಿಗೆ ತಿಂಡಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಧ್ಯಾಹ್ನದ ಭೋಜನವನ್ನು ಶ್ರೀಮತಿ ಮಂಜುಳಾ ಟಿವಿ ಮಂಜುನಾಥ್ ಕುಟುಂಬದವರು, ಚಿಂತಾಮಣಿ ಕಡಲೆ ಬೀಜ ವ್ಯಾಪಾರಿಗಳು ಎಲ್ಲ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ರಾತ್ರಿ ಊಟವನ್ನು ಚಿಂತಾಮಣಿ ತಾಲೂಕಿನ ಸೋಮಕಲಹಳ್ಳಿ ಶ್ರೀಮತಿ ಸರಸ್ವತಮ್ಮ ಮತ್ತು ಎಸ್ ವಿ ನಾರಾಯಣಸ್ವಾಮಿ, ಮಾರುತಿ ಬೋರ್ವೆಲ್ಸ್ ಮಾಲೀಕರು ಹಾಗೂ ಶ್ರೀಮತಿ ಪ್ರಮೀಳಮ್ಮ ರಾಜಾರೆಡ್ಡಿ, ಮಂಜುನಾಥ್ ಟ್ರಾನ್ಸ್ಪೋರ್ಟ್ ದೇವಪಲ್ಲಿಯವರಿಂದ ರಾತ್ರಿ ಭೋಜನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು 3 ದಿನಗಳ ಕಾಲ ಪಾದಯಾತ್ರೆ ಮುಂದುವರಿಯಲಿದ್ದು 3 ದಿನಗಳಲ್ಲಿ ಎಲ್ಲಾ ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇದೆ ಎಂದು ಎನ್ ಮಾರಪ್ಪರೆಡ್ಡಿ ಅವರು ತಿಳಿಸಿದರು. కొంచెం గమనం పెట్టుకోండి ఈ విషయము. చౌడేశ్వరి సత్రము దేవస్థానము